ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ರಾಜ್ಯಸಭಾ ಅಭ್ಯರ್ಥಿ ಆದಂಥ ನಾಗರಾಜ್ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ತಾವು ಮೊದಲಿಗೆ ನಿರೀಕ್ಷೆ ಮಾಡಿದ್ರೆ ಸರ್ ಈ ಬಾರಿ ನಿಮಗೆ ಟಿಕೆಟ್ ಸಿಗುತ್ತೆ ಅಂತ? ಖಂಡಿತ ಕಷ್ಟ ಅದನ್ನು ಹೇಳುವಂಥದ್ದು. ಯಾಕೆಂದರೆ ಆಶಾವಾದಿ ನಾನು, ಆದರೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇರಲಿಲ್ಲ. ಇದೊಂದು ರೀತಿ ಅನಿರೀಕ್ಷಿತ ಮತ್ತು ಒಂದು ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಸರ್, ಎಷ್ಟರ ಮಟ್ಟಿಗೆ ತಮಗೆ ಸಿಕ್ಕಿರ್ತಕ್ಕಂಥದ್ದು? 100% ಸಂತೋಷ ಅನ್ನೋದು ಡೆಫಿನೆಟ್ಲಿ ಒಬ್ಬ ವ್ಯಕ್ತಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿದಾಗ, ಒಂದು ದೊಡ್ಡ ಹುದ್ದೆಯನ್ನು ಸಿಕ್ಕಾಗ ಒಂದು ಕೆಲಸ ಮಾಡುವಂಥ ಒಂದು ಖುಷಿ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಸಂತೋಷ ಆಗುತ್ತೆ. ಸರ್, ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅಂತ ಏನಾದರೂ ಆಲೋಚನೆಗಳು ಆ ರೀತಿಯಾಗಿ ಏನಾದರೂ ಇದೆಯಾ ಸರ್? ಮೋದಿಯವರ ಒಂದು ಹಾದಿ ಈಗಾಗಲೇ ಹಾಕ್ಕೊಟ್ಟಿದ್ದಾರೆ. 24/7 ಕೆಲಸ ಮಾಡುವಂಥದ್ದು, ಅಭಿವೃದ್ಧಿ ಪರವಾದ ಆಲೋಚನೆ ಮಾಡುವಂಥದ್ದು. ನರೇಂದ್ರ ಮೋದಿಯವರು ಏನು ಮಾಡ್ತಾಯಿದ್ದಾರೆ, ಅಮಿತ್ ಶಾ ಅವರು ಹೇಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ, ಅವರ ಹಾದಿಯಲ್ಲಿ ನಡೆಯುವಂಥ ಒಂದು ನಮಗೆ ಈಗಾಗಲೇ ಸಿದ್ಧ ಮಾದರಿ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು. ಸರ್, ಕೊನೆಯದಾಗಿ ಸರ್, ದೇವೇಗೌಡರಿಗೆ ಟಿಕೆಟ್ ಸಿಗಬೇಕಿತ್ತು, ಅದರ ಬದಲಿಗೆ ನಿಮಗೆ ಸಿಕ್ಕಿದೆ ಅಂತ ಹೇಳಿ ಸಾಕಷ್ಟು ಟೀಕೆಗಳನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಟಿಕೆಟ್ ಕೈ ತಪ್ಪಿದೆ ಅಂತ ಏನು ಹೇಳ್ತೀರಾ ಸರ್? ನೋ ಕಾಮೆಂಟ್ಸ್ ಪ್ಲೀಸ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ನಾಗರಾಜು ಅವರ ಮಾತುಗಳು. ಕ್ಯಾಮ್ರಾಮನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.